ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಕಾವಲು ಗ್ರಾಮದಲ್ಲಿ ಭೂ ಹಂಚಿಕೆಯ ಹೆಸರಿನಲ್ಲಿ ಕಳೆದ 6 ದಶಕಗಳಿಂದ ನಡೆದ ಅನ್ಯಾಯದ ಕತೆ ಹೊರಬಿದ್ದಿದೆ. 1966ರಲ್ಲಿ 30 ದಲಿತ ರೈತ ಕುಟುಂಬಗಳಿಗೆ 246 ಎಕರೆ ಭೂಮಿ ಮಂಜೂರಾಗಿತ್ತು. ಆದರೆ ವಾಸ್ತವದಲ್ಲಿ ಉಳುಮೆ ಮಾಡಿದ್ದು ಕೆಲವರು ಮಾತ್ರ. ಆದರೆ ಹಕ್ಕುಪತ್ರವಿಲ್ಲದೆ ಕಳೆದ 60 ವರ್ಷಗಳಿಂದ ಈ ಭೂಮಿಯ ಮೇಲೆ ಬದುಕು ಕಟ್ಟಿಕೊಂಡಿರುವವರು 47 ಭೂಹೀನ ದಲಿತ ಕುಟುಂಬಗಳು. ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇದನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ 47 ದಲಿತ ರೈತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಹಾಸನದಲ್ಲಿ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಾರೆಕೆರೆ ಕಾವಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಳೆದ 60 ವರ್ಷಗಳಿಂದ ಅಲ್ಲಿ ಸುಮಾರು 48ರಿಂದ 49 ದಲಿತ ಕುಟುಂಬಗಳು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 1966ನೇ ಇಸ್ವಿಯಲ್ಲಿ ಆ ಊರಿನ ಸುಮಾರು 30 ಜನ ದಲಿತ ಕುಟುಂಬಗಳಿಗೆ ಸರ್ಕಾರ ಈ ಭೂಮಿಯನ್ನು ದರ್ಖಾಸ್ತ್ ಜಮೀನು ಆಧಾರದ ಮೇಲೆ ಮಂಜೂರು ಮಾಡಿತ್ತು. 20 ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ. ಆ ಖಾಲಿ ಇದ್ದಂಥ ಜಾಗದಲ್ಲಿ ಉಳಿದಂಥ ಆ ಗ್ರಾಮದ ಸುಮಾರು 48 ಕುಟುಂಬಗಳು ಕಳೆದ 60 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಈಗ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇಷ್ಟು ದೀರ್ಘಾವಧಿಯ ಕಾಲದಲ್ಲಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಹಿಂದೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರೂ ಆ ಭೂಮಿಗೆ ಬರಲಿಲ್ಲ, ಅಲ್ಲಿ ವಾಸನೂ ಇಲ್ಲ. ಆ ಮಂಜೂರಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಸ್ಥಳ ಪರಿಶೀಲನೆ ಮಾಡಿ ಯಾರು ಹಾಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅವರುಗಳಿಗೆ ಈ ಭೂಮಿಯನ್ನು ನೀವು ಮಂಜೂರು ಮಾಡಿಕೊಡ್ಬೇಕು, ಅದನ್ನು ಅನುಭವಿಸೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಸಾಮಾನ್ಯ ಪ್ರಕರಣ ಅಂತ ಪರಿಗಣಿಸಬಾರದು, ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಲ್ಲಿರ್ತಕ್ಕಂಥ ದಲಿತರಿಗೆ ರೈತರಿಗೆ ಅನ್ಯಾಯ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಮರು ಮಂಜೂರಾತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ.